ಪ್ರಧಾನಿ ನರೇಂದ್ರ ಮೋದಿಯವರ ಏನು ಪದಗ್ರಹಣದ ಹಿನ್ನೆಲೆಯಲ್ಲಿ ಇಂದು ಸಿ.ಪಿ. ಯೋಗೇಶ್ವರ್ ಅವರು ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಪ್ರಧಾನಮಂತ್ರಿಯವರು 3ನೇ ಬಾರಿಗೆ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿ ಈ ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ವಿಚಾರವನ್ನು ಯಾವ ರೀತಿ ಹಂಚಿಕೊಳ್ತೀರಿ? ನಮಗೆಲ್ಲ ಇದು ಭಾಳ ಖುಷಿ ತಂದಿರತಕ್ಕಂಥ ವಿಚಾರ. BJP ಜೊತೆಗೆ ನಮ್ಮ ಭಾಗದಲ್ಲಿ BJP JDS ಹೊಂದಾಣಿಕೆ ಆದಮೇಲೆ, NDA ಆದಮೇಲೆ ಬಹುತೇಕ 14 ಕ್ಷೇತ್ರಗಳಲ್ಲಿ 12 ಕ್ಷೇತ್ರನ ಫಸ್ಟ್ ಫೇಸಲ್ಲೇ ನಾವು ಗೆದ್ದಿದ್ದೀವಿ. ಹಾಗಾಗಿ ಈ ಹೊಂದಾಣಿಕೆಯನ್ನು ನಮ್ಮ ಭಾಗದ ಜನ ಒಪ್ಕೊಂಡಿದ್ದಾರೆ. BJP ಮತ್ತು JDS ಹೊಂದಾಣಿಕೆ ಮುಂದುವರಿಬೇಕು. ಮುಂಬರುವ ಎಲ್ಲ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಫಲಿತಾಂಶ ಬರ್ತದೆ. ನಮಗೆ ಖುಷಿಯಾಗಿದೆ. ಸರ್, ಇನ್ನು ಕರ್ನಾಟಕದಲ್ಲಿ ಯಾರಿಗೆ ಒಂದು ಕ್ಯಾಬಿನೆಟ್ಟಲ್ಲಿ ಸ್ಥಾನ ಕೊಡ್ತಾರೆ ಎನ್ನುವಂತಹ ಸಾಕಷ್ಟು ಚರ್ಚೆ ಆಗಿತ್ತು. ಇದೀಗ ಕುಮಾರಸ್ವಾಮಿ ಅವರಿಗೆ ಅಧಿಕೃತವಾಗಿ ಕರೆ ಕೂಡ ಬಂದಿರತಕ್ಕಂಥದ್ದು. ತಮಗೆ ಏನು ಅನಿಸ್ತಾ ಇದೆ? ಕುಮಾರಸ್ವಾಮಿ ಅವರಿಗೆ ಅವಕಾಶ ಸಿಕ್ಕಿದೆ. ಕುಮಾರಸ್ವಾಮಿಯವರು ಅದೊಂದು ನಮ್ಮ ಭಾಗದಲ್ಲಿ ಈಗ ಹಳೆ ಮೈಸೂರು ಭಾಗದಿಂದ ಈಗ MP ಆಗಿದ್ದಾರೆ. ಅವರಿಗೆ ಸ್ವಾಭಾವಿಕವಾಗಿ ನಾವೆಲ್ಲ ಊಹೆ ಮಾಡಿದ್ದು ಅವರಿಗೆ ಕ್ಯಾಬಿನೆಟಲ್ಲಿ ಸ್ಥಾನ ಸಿಗುತ್ತೆ ಅಂತ. ಅದರಂತೆ ಸಿಕ್ಕಿದೆ. ನಮಗೆಲ್ಲ ಖುಷಿಯಾಗಿದೆ. ಇಡೀ ಕರ್ನಾಟಕ ಇದನ್ನು ಸಂಭ್ರಮಿಸ್ತದೆ. ಇದು ಆ ಭಾಗ ಈ ಭಾಗ ಅನ್ನೋದಕ್ಕಿಂತ ಅವರು ಇವತ್ತು NDA ಪ್ರತಿನಿಧಿಸ್ತಾ ಇದ್ದಾರೆ. ಕರ್ನಾಟಕ ಜನ ಖುಷಿ ಪಡ್ತಾ ಇದ್ದೀವಿ. ಸರ್, ಇನ್ನು ಜಾತಿವಾರು ಲೆಕ್ಕಾಚಾರದಲ್ಲಿ ಏನು ಪ್ರಹ್ಲಾದ್ ಜೋಶಿ ಅವ್ರಿಗಿರ್ಬೋದು, ಹಾಗೆಯೇ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗೆಯೇ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಈಗಷ್ಟೇ ಈಗ ಕೆಲವರಿಗೆ ಕರೆ ಬಂದಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೇನು ಮಾಹಿತಿ ಇದೆ? ಎಲ್ಲ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಯಾರಾಗಬೇಕು ಅನ್ನೋದು ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾರೆ. ಯಾರಾದರೂ ಸಂತೋಷನೇ. ಭಾಳ ಸೀನಿಯರ್ಸ್ ಗೆದ್ದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ ಒಂದಿಬ್ಬರು. ಹಾಗಾಗಿ ನೋಡೋಣ, ಯಾರಾದರೂ ನಾವೆಲ್ಲ ಕರ್ನಾಟಕದಿಂದ ಹೆಚ್ಚಿಗೆ ಮಂತ್ರಿಗಳಾದರೆ ನಮಗೆಲ್ಲ ಸಂತೋಷನೇ. ಸರ್, ಇನ್ನು ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿರ್ತಕ್ಕಂಥದ್ದು. ಈ ಬಾರಿ ಅವರು ಏನು ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ ಅನ್ನುವಂಥ ಮಾಹಿತಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಸಿಗ್ತಾ ಇದೆ. ಅವರಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ ರಾಜ್ಯಕ್ಕೆ ಅಂತ? ಕರ್ನಾಟಕದ ಜನ ಕುಮಾರಸ್ವಾಮಿಯವರ ಜನಪರವಾದಂಥ ಕಾಳಜಿ, ಅದರಲ್ಲೂ ರೈತರ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಲವನ್ನು ನೋಡಿದಾಗ ಅವರಿಗೆ ಅವರ ನಿರೀಕ್ಷೆಯಂತೆ ಸಚಿವ ಸ್ಥಾನ ಸಿಕ್ಕಿದಾಗ ಒಂದಷ್ಟು ಉತ್ತಮವಾದಂಥ ಕೆಲಸಗಳಾಗ್ತವೆ. ಅದರಲ್ಲೂ ನೀರಾವರಿ ವಿಚಾರದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳಾಗಬೇಕು. ಆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು. ಕರ್ನಾಟಕದಲ್ಲಿ ಬಾಕಿ ಉಳಿದಿರ್ತಕ್ಕಂಥ ನೀರಾವರಿ ಯೋಜನೆಗಳಾಗಬೇಕು. ಅದು ಅಪ್ಪರ್ ಕೃಷ್ಣ ಆಗ್ಬೋದು, ಮಾದಾಯಿ ಆಗ್ಬೋದು, ಕಾವೇರಿ ಇಶ್ಯೂ ಆಗ್ಬೋದು. ಇದೆಲ್ಲವೂ ಕೂಡ ಇದಕ್ಕೆಲ್ಲ ಬೆಳಕು ಚೆಲ್ಲಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಕುಮಾರಸ್ವಾಮಿಯವರು ಇದೊಂದು ಸಂತೋಷ ಅದಕ್ಕಿಂತ ಒಂದು ಒಳ್ಳೆಯ ಜವಾಬ್ದಾರಿ, ಅವ್ರು ಕೆಲಸ ಮಾಡ್ತಾರೆ. ಧನ್ಯವಾದಗಳು ಸರ್. ಇದಿಷ್ಟು ಸಿ.ಪಿ. ಯೋಗೇಶ್ವರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.